ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರಪ್ಪ, ಒಂದು ಗ್ರಾಮ ಪಂಚಾಯತಿಗೆ 10 ಲಕ್ಷ ಕೊಡ್ತೀನಿ. ಹೌದಾ? ಏನಕ್ಕೆ? ಕಾಂಗ್ರೆಸ್ ಯುವಕರನ್ನ ಜೋಡ್ಸಕ್ಕೆ. ಭಾರತ್ ಜೋಡೋ ಅಲ್ಲ ಅದು, ಅರ್ಥ ಆಯ್ತಲ್ಲ? ಅವ್ರ ಭಾರತ ಯಾವತ್ತೂ ಜೋಡಿಸಲ್ಲ. ಭಾರತ ಒಡೆಯೋದೇ ಅವ್ರ ಕೆಲ್ಸ, ಇಂಡಿಯಾನ ಒಡೆಯೋದೇ ಅವ್ರ ಕೆಲ್ಸ. ಅರ್ಥ ಆಯ್ತಲ್ಲ? ನೀನು ಊರಾಗ 4 ಜನ ಸಾಬ್ರಿದ್ರೆ ಅವ್ರನ್ನ ಕರ್ಕೊಂಡ್ ಬರ್ತಾರೆ, ಅದಕ್ಕೆ ಸೇರ್ಸ್ಕೊತಾರೆ. ನಮ್ಮ ಹುಡುಗರು 1-5 ಜನ ಸೇರ್ಸ್ಕೊತಾರೆ, ಹೊಡಿತಾರೆ. ಆಯ್ತಲ್ಲ? ಒಂದು ಪಂಚಾಯತಿಗೆ ಶಿವಕುಮಾರ್ ಈಗಾಗಲೇ ಕನ್ಸ್ ಕಾಣ್ತಾವ್ರೆ, 250 ಜನ ನನ್ನ ಕೈಗೆ ಸಿಕ್ಬಿಟ್ರು ಲೀಡರ್ಗಳು, 10 ಲಕ್ಷ ಕೊಡಿ. ಯಾರಪ್ಪಂದು? ಶಿವಕುಮಾರ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅವ್ರ ಐಡಿಯಾಗಳು ನೋಡಿ ಹೆಂಗ್ ಬರ್ತವೆ. ಅರ್ಥ ಆಯ್ತಲ್ಲ? 10 ಲಕ್ಷ ಕೊಡೋದಂತೆ, 1 ವರ್ಷ ಅಲ್ಲ, ಪ್ರತಿ ವರ್ಷ 10 ಲಕ್ಷ ಕೊಡೋದಂತೆ. ಮಜಾ ಮಾಡ್ರಿ, ನಾವು ತಿಂತೀವಿ, ನೀವು ತಿಂದ್ರಿ, ನಾಟಕ ಆಡ್ರಿ ಅಂತಾರ ದುಡ್ಡನಾಗ. 10 ಲಕ್ಷದಲ್ಲಿ ಇನ್ನೇನು ಅಸೆಟ್ ಕ್ರಿಯೇಟ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ನಿಮ್ಮೂರು ಸ್ಕೂಲ್ ಕಟ್ಸಿ ಅಂತ ಹೇಳ್ತಾ ಇಲ್ಲ. ಅರ್ಥ ಆಯ್ತಲ್ಲ? 10 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ಏನ್ ಮಾಡ್ರಿ? ಡ್ರಾಮಾ ಮಾಡ್ರಿ, ನಾಟಕ ಆಡ್ರಿ, ಈ ತರ. ನಾನು ಈ ಯೋಚನೆ ಈಗಾಗಲೇ ಸುಮಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದೀನಿ. ನನ್ ಕನ್ಸಿದೆ ನಮ್ಮ ತಾಲೂಕಲ್ಲಿ, ಇಡೀ ರಾಜ್ಯಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಾನು ನಿರ್ಧಾರ ಮಾಡಿದ್ದೀನಿ, ನಮ್ಮ ತಾಲೂಕಲ್ಲಿರೋ ಎಲ್ಲ 257 ಸರ್ಕಾರಿ ಶಾಲೆಗಳು, ನಾನು ಒಂದು ಬಾರಿಗೆ MLA ಆದ್ರೆ 5 ವರ್ಷದ ಒಳಗಡೆ ಈಗ ಒಂದೊಂದು ಹೋಬಳಿಗೆ ಸ್ಯಾಂಪಲ್ ಮಾಡಿ ತೋರಿಸಿದ್ನಿ. ಅದು ಸ್ಯಾಂಪಲ್ ಅಷ್ಟೇ, ಆಯ್ತಲ್ಲ? ರಿಯಲ್ ಆಗಿ ಮಾಡೋದು ಮುಂದೆ ಇದೆ. ನನಗೆ 1 ವರ್ಷ, ಒಂದು ಬಾರಿಗೆ 5 ವರ್ಷದ ಅವಧಿಗೆ ಅಧಿಕಾರ ನೀವೆಲ್ಲ ಸೇರಿ ಕೊಟ್ಟಿದ್ದೆ ಆದ್ರೆ ನಮ್ಮ ತಾಲೂಕಲ್ಲಿರೋ ಎಲ್ಲ ಪ್ರೈಮರಿ ಸ್ಕೂಲ್ಗಳನ್ನ ಹೈಟೆಕ್ ಶಾಲೆಗಳ ಕಟ್ಟಿ, ಗೌರ್ಮೆಂಟ್ ಸ್ಕೂಲ್. ಎರಡನೇದು, ಒಂದು ಊರಿಗೆ ಒಂದು ಕ್ರೀಡಾಂಗಣ. ಇವತ್ತು ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಾರೆ ಅಲ್ವಾ? ಅಸಾಧ್ಯನಾ? ಖಂಡಿತ ಅಸಾಧ್ಯ ಅಲ್ಲ. ಏನೇನೋ ಮಾಡ್ತಾರೆ, ಏನೇನೋ ಮಾಡ್ತೀವಿ, ಆಯ್ತಲ್ಲ? ಒಂದು ಕ್ರೀಡಾಂಗಣ ಇದ್ರೆ ಇವತ್ತು ನಮ್ಮ ಹಳ್ಳಿನಾಗಿರೋರ್ಗು ಶುಗರು, BP ಎಲ್ಲ ಬಂದ್ಬಿಟ್ಟಿದೆ. ವಾಕ್ ಮಾಡಪ್ಪ ಅಂತ ಡಾಕ್ಟರ್ ಹೇಳ್ತಾರೆ, ಎಲ್ಗೆ ಹೋಗ್ತಾರೆ ವಾಕು, ಅಲ್ವಾ? ಒಂದು ಕ್ರೀಡಾಂಗಣ ಇದ್ರೆ ಅಟ್ಲೀಸ್ಟ್ ಬೆಳಗಿನ ಜಾವ ಬೇಗ ಹೋಗಿ, ಅಲ್ವಾ? ಒಂದು 5 ಗಂಟೆಗೆ ಎದ್ದೋಗಿ ಅಲ್ಲಿ ಒಂದು ಮುದುಕರು, ವಯಸ್ಸಾಗಿರೋರು ವಾಕ್ ಮಾಡ್ಕೊತಾರೆ. ಅದಾದ್ಮೇಲೆ ಮಕ್ಕಳು ಸ್ಕೂಲಿಂದ ಬಂದಾಗ ಹೋಗಿ 1 ಗಂಟೆ 2 ಗಂಟೆ ಆಟ ಆಡ್ಕೊಂಡು ಬರ್ತಾರೆ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಸ್ವಂತ ಹಣದಲ್ಲಿ ನಮ್ಮ ತಾಲೂಕಿನರೋ ಎಲ್ಲ 300 ಹಳ್ಳಿಗಳಿಗೂ ಕೂಡ ಒಂದೊಂದು ಐ ಮಾಸ್ಕ್ ದೀಪ ಹಾಕ್ಸ್ತಾ ಇದ್ದೀನಿ. ಸೋಲಾರ್ ಐ ಮಾಸ್ಕ್ ದೀಪ ಯಾಕೆ ಹಾಕ್ಸ್ತಾ ಇದ್ದೀನಿ ಅಂದ್ರೆ, ಆ ದೇವಸ್ಥಾನದ ಹತ್ರ, ಯಾವುದೋ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನದ ಹತ್ರ ಸಂಜೆ ಆ ಊರಿನ ಹಿರಿಕರು ಬಂದು ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡ್ತವೆ. ಇಲ್ಲ ಚಿಕ್ಕ ಮಕ್ಳು ಇರ್ತಾರೆ, ಅವ್ರು ಬಂದು ಒಂದು ಅರ್ಧ ಗಂಟೆ 1 ಗಂಟೆ ಊಟ ಆದ್ಮೇಲೆ, ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಹೋಗಿ TV ಮುಂದೆ ಕುತ್ಕೋತಾರೆ, ಅಲ್ವಾ? ಈ ರೀತಿಯಾಗಿ ಆಲೋಚನೆ ಮಾಡಿ ದೂರದೃಷ್ಟಿ ಇಟ್ಕೊಂಡು, ಕರೆಂಟ್ ಇರಲ್ಲಪ್ಪ ಊರಲ್ಲಿ, ಈಗಾಗಲೇ ಒಂದು 115 ಹಳ್ಳಿಗೆ ಸೋಲಾರ್ ದೀಪ ಹಾಕ್ಸ್ಕೊಟ್ಟಿದ್ದೀನಿ. 115 ಹಳ್ಳಿಗೆ, ಅರ್ಥ ಆಯ್ತಲ್ಲ? ಆ ಹಳ್ಳಿ, ಅಷ್ಟು ಹಳ್ಳಿಗಳಲ್ಲಿ ಬಂದವರೆಲ್ಲ ಹೇಳ್ತಾರೆ ಕರೆಂಟ್ ಇರಲ್ಲ ಸರ್, 2-3 ದಿನ ಕರೆಂಟ್ ಇಲ್ಲ ಮೊನ್ನೆ ಎಲ್ಲ. ಆ ಸಂದರ್ಭದಲ್ಲಿ ಇಡೀ ಊರಿಗೆ ಬೆಳಕಾಗತ್ತದು, ಆಯ್ತಲ್ಲ? ಇಡೀ ಊರಿಗೆ ಬೆಳಕಾಗತ್ತೆ. ಸಂದೆ ಕೆಲಸ. ನಾನೇನು ದೊಡ್ಡ ಡ್ಯಾಮ್ ಕಟ್ಸ್ಲಿಲ್ಲ ಅಥವಾ ಇನ್ನೇನೋ ಮಾಡ್ಲಿಲ್ಲ, ಆದ್ರೆ ಈ ರೀತಿ ಆಲೋಚನೆ ಇಟ್ಕೊಂಡು ಮುಂದಿನ ದಿನದಲ್ಲಿ ದೊಡ್ಡ ಕೆಲಸ ಮಾಡೋದಕ್ಕೆ ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳ ಮುಖಾಂತರ ಜನರ ವಿಶ್ವಾಸ ಗಳಿಸ್ಬೇಕು ಅಂತ ಹೊರಟಿದೀವಿ. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಬಾರ್ ಉದ್ಘಾಟನೆಗೆ ಹೋಗಿದ್ನಾ? ಬಾರ್ ಉದ್ಘಾಟನೆಗೆ ಹೋಗಲ್ಲ, ಎಂಡದ ಅಂಗಡಿ ಉದ್ಘಾಟನೆಗೆ ಹೋಗಲ್ಲ. ಅಲ್ಲಿ ಹೋದವ್ರು ಯಾರೋ ಕೆಲವರು ಪುಣ್ಯಾತ್ಮರು ಹೇಳ್ತಾ ಇದ್ರು, ಇಂಥವು ಇನ್ನೂ ಜಾಸ್ತಿ ಆಗ್ಬೇಕಂತೆ, ಇಂಥವು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕಂತೆ. ಯಾವ ಯುಗದಲ್ಲಿ ಇದೀವಿ? ಹೈಟೆಕ್ ಸ್ಕೂಲ್ ಕಟ್ರು ಅಂದ್ರೆ ಎಲ್ಲಿ ಜಾಸ್ತಿ ಜನ ಬಲಿ ಹಾಕ್ಬೇಕು, ಎಲ್ಲಿ ಅವ್ರನ್ನ ಸಾಯಿಸ್ಬೇಕು, ಎಲ್ಲಿದ್ದೀವಿ ನಾವು? ಯಾವ ಲೋಕದಲ್ಲಿ ಇದೀವಿ? ಯಾರಾದ್ರೂ ಮಾಡ್ಲಿ, ಸಪೋರ್ಟ್ ಮಾಡ್ಲಿ, ನಾವು ಜನಪ್ರತಿನಿಧಿಗಳಾದವರು. ನೋಡಿ, ನಿಮ್ಗೆ ಗೊತ್ತಿಲ್ಲ, ನಾನು ಅಧಿಕಾರಕ್ಕೆ ಬರಕ್ ಮುಂಚೆ, ಈಗ ಒಂದು 10 ವರ್ಷದ ಹಿಂದೆ ಶಿರಾದಲ್ಲಿ ಜ್ಯೋತಿ ನಗರದ ಹತ್ರ ಒಂದು MSIL ತೆಗೆದ್ರು, ಸರ್ಕಾರದ್ದು. ನಮ್ ಪುಟ್ಕಾಮ ಮೇಷ್ಟ್ರು ಒಂದಷ್ಟು ಜನ ನಾವು ತಂಡ ಸೇರ್ಕೊಂಡು ಅಲ್ಲೋಗಿ ಧರಣಿ ಕೂತ್ವಿ. ಅವಾಗ ಈ ಪುಣ್ಯಾತ್ಮ ಜಯಚಂದ್ರನ MLA ಆಗಿದ್ರು. ಆ ಧರಣಿ ಕೂತು ಅದನ್ನ ಎತ್ಸಿದ್ವಿ. ಅದನ್ನ ತಗೊಂಡೋಗ್ಬಿಟ್ಟು ಎಲ್ಲ ಇದ್ರ ಹತ್ರ ಎಲ್ಲ ಚಂಗಾವರ ರೋಡ್ ಸೆಂಟೆನ್ಸ್ ಸ್ಕೂಲ್ ಹುಡುಗರು ಕುಡಿಲಿ ಅಂತ ಅಲ್ಲಿ ಹಾಕವ್ರು, ಆ ಕಡೆಗೆ, ಅಲ್ಲಿಂದ ಮುಂದೆ, ಅರ್ಥ ಆಯ್ತಲ್ಲ? ಅಲ್ಲಿ ಆ ಕಡೆಗೆ ಹಾಕವ್ರು ಚಂಗಾವರ ರೋಡಲ್ಲಿ. ಅದು ಗಲಾಟೆ ಮಾಡಿ ಎತ್ಸಿದ್ದು. ಈ ಕೆಲಸ ನಾವು ಮಾಡಿದ್ರೆ ಈಗೆಲ್ಲ ಬಾರ್ಗಳಿಗೆ ನಾವು ಇದು ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಒಳ್ಳೇದಲ್ಲ. ನೋಡ್ರಿ, ನಾವು ಉದ್ಯೋಗ ಮಾಡೋದಕ್ಕೆ ಬೇಕಾದಷ್ಟಿದೆ, ಅರ್ಥ ಆಯ್ತಲ್ಲ? ಹೆಂಡ ಮಾರಿನೇ ಸಂಪಾದನೆ ಮಾಡ್ಬೇಕಂತಿಲ್ಲ, ಅರ್ಥ ಆಯ್ತಾ? ಆ ಕಾರಣಕ್ಕಾಗಿ ಈ ರೀತಿ ಆಲೋಚನೆ ಮಾಡೋಣ. ಒಬ್ಬ ರಾಜಕಾರಣಿಗೆ ಕೇವಲ ಜನಗಳನ್ನ ಎತ್ಕಟ್ಟಿ ಓಟ್ ಹಾಕ್ಸ್ಕೊಂಡ್ಬಿಡೋದು, ದರ್ಬಾರ್ ಮಾಡೋದು ಅಷ್ಟೇ ಕೆಲಸ ಅಲ್ಲ.
ನಾವು ನಿಜವಾಗ್ಲೂ ಕೂಡ ಇವತ್ತು ಹಳ್ಳಿನಲ್ಲಿ ಹೆಣ್ಣು ಮಕ್ಕಳು, ಸ್ವಾಮಿ ನಿನ್ ಕೈ ಮುಗಿದೀನಿ ಪುಣ್ಯಾತ್ಮ, ನೀನ್ ಏನು ಮಾಡ್ಬೇಡ, ನಮ್ಮೂರಾಗೆ ಕಳ್ತನದಾಗಿ ಎಂಡ ಮಾಡ್ತಾರ, ಅದ್ ನಿಲ್ಸು. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.